ತುಮಕೂರು ನಗರದ ಶಿರಾ ರಸ್ತೆಯ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆಯ ವತಿಯಿಂದ ಅಂತಾರಾಷ್ಟೀಯ ವಿಶ್ವ ಶುಶ್ರೂಷಕರ ದಿನಾಚರಣೆಯನ್ನ ಶ್ರೀದೇವಿ ಆಸ್ಪತ್ರೆಯ ಆಡಿಟೋರಿಯಂ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಡಾ ರಮಣ್ ಆರ್ ಹುಲಿನಾಯ್ಕರ್ ಅವರು ಮಾತನಾಡುತ್ತಾ, ಶ್ರೀದೇವಿ ಆಸ್ಪತ್ರೆಯಲ್ಲಿ ಸಂಸ್ಥೆಯಲ್ಲಿ ಸುಮಾರು 10 ವರ್ಷಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಶುಶ್ರೂಷಕರ ಸೇವೆಯನ್ನ ಗುರುತಿಸಿ ವಿಶೇಷ ಧನ್ಯವಾದ ಸಮರ್ಪಿಸಿದರು. ಅವರಿಗೆ ದೇವರು ಉತ್ತಮ ಆರೋಗ್ಯ ಕರುಣಿಸಲಿ ಎಂದು ಅವರು ಪ್ರಾರ್ಥಿಸಿದರು. I'm very much happy and proud of all the staff nurses, especially staff nurses who are working in Sridevi Medical College Hospital with all the dedication and hard work you worked since the beginning of this hospital. We very much are thankful for your service towards the hospital and especially towards the patient, with much compassion and hard work. You've done it. Doctors do come around, treat the patients, but from morning till evening, the nurses. ಕಾರ್ಯಕ್ರಮದಲ್ಲಿ ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್ ರವರು ಮಾತನಾಡುತ್ತಾ, ಗುಣಮಟ್ಟದ ಸೇವೆ ಮತ್ತು ಗುಣಮಟ್ಟದ ಶಿಕ್ಷಣದ ಉದ್ದೇಶವನ್ನ ಇಟ್ಟುಕೊಂಡು ಡಾ ಎಂಆರ್ ಹುಲಿನಾಯ್ಕರ್ ಅವರು ಈ ಬೃಹತ್ ಸಂಸ್ಥೆಯನ್ನ ಕಟ್ಟಿದ್ದಾರೆ. ವೃತ್ತಿ ಜೀವನದಲ್ಲಿ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುವಂತೆ ನರ್ಸಿಂಗ್ ವಿದ್ಯಾರ್ಥಿಗಳು ಉತ್ತಮ ಶುಶ್ರೂಷಕರಾಗಲು ಅಗತ್ಯವಾದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಗುಣಮಟ್ಟದ ಚಿಕಿತ್ಸೆಗೆ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆ ಹೆಸರುವಾಸಿಯಾಗಿರುವುದಕ್ಕೆ ಶುಶ್ರೂಷಕರ ಪಾತ್ರ ಬಹಳ ಮುಖ್ಯ ಕಾರಣವಾಗಿದೆ ಎಂದರು. And you all stood in front line, and we are proud to say that Sridevi Medical College Hospital is the first preferred destination for the quality care in Tumkur. With a lesser price or lesser fees, patients in and around Tumkur are getting quality health care is from this institution. It's all because of the dedicated nurses. Even though, as medical director rightly said, doctors do rounds, however, you stay with them 24/7 with the patients. You will be part of their healing journey. You will be part of their pain. It's a noble work, noble profession you are doing, and you are doing it utmost care and dedication. ಇದೇ ಸಂದರ್ಭದಲ್ಲಿ ಶ್ರೀದೇವಿ ವೈದ್ಯಕೀಯ ಪ್ರಾಂಶುಪಾಲರಾದ ಉಪಪ್ರಾಂಶುಪಾಲರು ಹಾಗೂ ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥರಾದ ಡಾ ರೇಖಾ ಗುರುಮೂರ್ತಿರವರು ಮಾತನಾಡುತ್ತಾ, 2025ರ ಧ್ಯೇಯವಾಕ್ಯವಾದ ನಮ್ಮ ಶುಶ್ರೂಷಕರು ನಮ್ಮ ಭವಿಷ್ಯವಾಗಿದೆ. ಶುಶ್ರೂಷಕರು ಆಸ್ಪತ್ರೆಗೆ ಬರುವ ಪ್ರತಿಯೊಬ್ಬರಲ್ಲಿಯೂ ಮಾನವೀಯತೆಯಿಂದ ಕಾಣಬೇಕು. ವೈದ್ಯರು ಹಾಗೂ ರೋಗಿಗಳ ಮಧ್ಯೆ ಶುಶ್ರೂಷಕರು ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾ ಎಂಆರ್ ಹುಲಿನಾಯ್ಕರ್ ಹಾಗೂ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಶ್ರೀಮತಿ ಶಾಂತಾ ದುರ್ಗಾದೇವಿ ಹುಲಿನಾಯ್ಕರ್, ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಟ್ರಸ್ಟಿಯಾದ ಶ್ರೀಮತಿ ಅಂಬಿಕಾ ಎಂ ಹುಲಿನಾಯ್ಕರ್ ಅವರು ಶುಶ್ರೂಷಕರಿಗೆ ಶುಭ ಹಾರೈಸಿದರು. ಸತಿ ನಮಗೂ ನಾವು ಬೈದಿರೋದಾಗ್ಲಿ ಅಥವಾ ಜೋರಾಗಿ ಏನೋ ಒಂದು ಹೇಳಿರೋದಾದ್ರೂ ನಡೆದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ಶುರು ಮಾಡಿದಾಗಿಂದ ಇವಾಗ ನಮ್ಮ ನರ್ಸಿಂಗ್ ಕೇರು ಬಹಳಷ್ಟು ಅಗಾಧವಾಗಿ ಬೆಳೆದಿದೆ. ನಿಮ್ಮ ನಾಲೆಜ್ ಆಗಲಿ ಅಥವಾ ನೀವು ಕೇರ್ ಮಾಡೋದಾಗಲಿ ಪೇಷಂಟ್ಸ್ಗೆ ತುಂಬ ಬೆಳೆದಿದೆ. ಅದಕ್ಕೆ ಕಾರಣ ನಾನು ಯೋಚನೆ ಮಾಡ್ತಾ ಇದ್ದೆ ಏನಕ್ಕೆ ಅಂತ. ನೀವು ಮಾಡಬಾರ್ದು ಅಂತ ಅಲ್ಲ, ನಿಮಗೆ ಮಾಡೋ ಅಷ್ಟು ಇಂಟ್ರೆಸ್ಟು ಶ್ರದ್ಧೆ ಎಲ್ಲ ಇತ್ತು. ಆದರೆ ಟ್ರೈನಿಂಗ್ ವಿಷಯದಲ್ಲಿ ಸ್ವಲ್ಪ ಕಡಿಮೆ ಇತ್ತು ಅಂತ ಅನ್ನಿಸ್ತು.
ಈಗ ಟ್ರೈನಿಂಗ್ ಇವಾಗ ನಾವು ನಮ್ಮ ಮೆಡಿಕಲ್ ಸೂಪರ್ಡೆಂಟ್ ಅವ್ರಿಗಾಗಲಿ ನಮ್ಮ NABH ಟೀಮ್ಗಾರಾಗಲಿ ಒಂದು ನಾವು ಸಂತೋಷವಾಗಿ ನಾವು ಥ್ಯಾಂಕ್ಸ್ ಹೇಳೋದೇನು ಅಂದರೆ ಭಾಳಷ್ಟು ಟ್ರೈನಿಂಗ್ ನಡೀತಾ ಇದೆ. ಆ ಟ್ರೈನಿಂಗ್ ಎಫೆಕ್ಟ್ ನಾವು ಪೇಷಂಟ್ ಕೇರಲ್ಲಿ ನಾವು ಕಾಣ್ತಾ ಇದ್ದೀವಿ. ತುಂಬ ಚೆನ್ನಾಗೆಲ್ಲ ನಡ್ಸ್ಕೊಂಡು ಹೋಗ್ತಿದ್ದೀರಾ. ನಮ್ಮ ಭಾಳಷ್ಟು ಪೇಷಂಟ್ಸ್ ಬಂದು ನಿಮ್ಮ ನರ್ಸಸ್ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಬೇರೆಯವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಹೇಳಿದ್ರು ನರ್ಸಸ್ ಬಗ್ಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಂತೂ ನಾನು ನಿಜವಾಗ್ಲೂ ಎದೆ ತಟ್ಕೊಂಡು ಹೇಳೋದೇನು ಅಂತಂದ್ರೆ ನಮ್ಮ ಶ್ರೀದೇವಿ ಆಸ್ಪತ್ರೆಯಲ್ಲಿ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆಯ ಸಂದರ್ಭದಲ್ಲಿ ಸುಮಾರು 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ಆಪರೇಷನ್ ಥಿಯೇಟರ್ ತಂತ್ರಜ್ಞರಾದ ಸಂದೇಶ್, ಶುಶ್ರೂಷಕರಾದ ಹೇಮಾವತಿ ಜಿ, ರತ್ನಮ್ಮ, ಸುಧಾ KS, ಅನಿತಾ BV, ಪಾರ್ವತಮ್ಮ N ರವರಿಗೆ ಸನ್ಮಾನಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀದೇವಿ ಆಸ್ಪತ್ರೆಯ ನೇತೃತಜ್ಞರಾದ ಡಾ ಲಾವಣ್ಯ, ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ TV ಬ್ರಹ್ಮದೇವಯ್ಯ, ಶ್ರೀದೇವಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾ K ಮೋಹನ್ ಕುಮಾರ್, ಶ್ರೀದೇವಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಉಪ ಅಧೀಕ್ಷಕರಾದ ಡಾ ಚೆನ್ನಮಲ್ಲಯ್ಯ, ಶ್ರೀದೇವಿ ಆಸ್ಪತ್ರೆಯ CAO ಡಾ ಪ್ರದೀಪ್ ಕುಮಾರ್ ವೆಗ್ಗಿ, ಶ್ರೀದೇವಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ RK ಮುನಿಸ್ವಾಮಿ, ಶ್ರೀದೇವಿ ಆಸ್ಪತ್ರೆಯ ಶುಶ್ರೂಷಕ ಅಧೀಕ್ಷಕರಾದ ಶೀಲಾ, ಶ್ರೀದೇವಿ ಆಸ್ಪತ್ರೆಯ ಉಪ ಅಧೀಕ್ಷಕರಾದ ನರಸಪ್ಪ ಹಾಗೂ ವಿವಿಧ ವಿಭಾಗದ ಮುಖ್ಯಸ್ಥರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದರು. ನ್ಯೂಸ್ ಡೆಸ್ಕ್, ಪ್ರಗತಿ TV, ತುಮಕೂರು. They will learn and they will deliver. During first cycle of NABH, we had